ವ್ಯೂವರ್ಸ್, kcyclopointsನ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಕೈಯಲ್ಲಿ ಟೂಲ್ಸ್ ಎಲ್ಲ ಹಿಡ್ಕೊಂಡು ರೆಡಿಯಾಗಿದ್ದೇನೆ. ಇವತ್ತೊಂದು ಸಂಡೇ. ಏನು ವಿಷಯ ಅಂತಂದರೆ, ನಮ್ಮ ಸೈಕಲು 2 ವರ್ಷ ಆಗ್ತಾ ಬಂತು. ಹಾಗೆ ಚೈನ್ ವೀಕ್ ಆಗಿದೆ, ಫ್ರೀ ವೀಲು ಪ್ರಾಬ್ಲಮ್ ಬಂದಿದೆ, ಹಾಗೆ ಶಿಫ್ಟರಲ್ಲಿ ಪ್ರಾಬ್ಲಮ್ ಇದೆ. ಇದು ಮೂರನ್ನು ರೀಪ್ಲೇಸ್ ಮಾಡುವಂಥ ಒಂದು ದೊಡ್ಡ ವಿಡಿಯೋ ಆಗಿದೆ ಇದು. ಹಾಗೆ ಡೀಟೇಲ್ ವಿಡಿಯೋ ಕಡೆ ಹೋಗೋಣ ಬನ್ನಿ. ಇದರಲ್ಲಿ ತುಂಬ ಕಷ್ಟವಾದ ಕೆಲಸ ಏನಂತಂದರೆ, ಈ ಚೈನನ್ನು ಕಟ್ ಮಾಡಿ ಹೊಸ ಚೈನ್ ಹಾಕೋದಂತ. ಈ ಚೈನನ್ನು ಕಟ್ ಮಾಡಿಯೇ ರಿಮೂವ್ ಮಾಡಬೇಕಷ್ಟೇ. ಯಾಕಂತಂದರೆ ಇದರಲ್ಲಿ ಜಂಕ್ಷನ್ ಎಲ್ಲಿ ಇಲ್ಲ ನೋಡಿ, ಜಾಯಿಂಟ್ ಆ ಥರ ಎಲ್ಲಿ ಕಾಣ್ತಾ ಇಲ್ಲ. ಇದನ್ನು ಕಟ್ ಮಾಡಿಯೇ ರಿಮೂವ್ ಮಾಡಬೇಕು. ಹಾಗೆ ಹೊಸ ಚೈನಿನ ಅಳತೆಯನ್ನು ಎಷ್ಟು ಬೇಕು ಅಂತೇಳಿ ಅದನ್ನು ಕೂಡ ಕಟ್ ಮಾಡಬೇಕು. ಅದೊಂದು ದೊಡ್ಡ ಟಾಸ್ಕ್ ಆಗಿದೆ ನನಗೆ. ಹಾಗೆ ಶಿಫ್ಟರನ್ನು ಯಾವ ಥರ ಕನೆಕ್ಟ್ ಮಾಡೋದು ಅಂತೇಳಿ ನೋಡೋಣ. ಇದರಲ್ಲಿ ಪ್ರಾಬ್ಲಮ್ ಏನಂತಂದರೆ, 7ನೇ ಗೇರಿಂದ 5ನೇ ಗೇರ್ ಹಾಕಬೇಕಾದ್ರೆ 4ನೇ ಗೇರ್ವರೆಗೆ ಪ್ರೆಸ್ ಮಾಡಿಬಿಟ್ಟು ನಂತರ ಕೆಳಗೆ 5ನೇ ಗೇರ್ ಹಾಕಬೇಕು. ಚೈನಲ್ಲಿ ಮೂಮೆಂಟ್ ಯಾವುದು ಚೇಂಜ್ ಆಗಲ್ಲ, ಆದರೆ ಶಿಫ್ಟರಲ್ಲಿ 4 ತನಕ ಹೋಗಬೇಕು. ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ. 7ನೇ ಗೇರಲ್ಲಿ ಇರುವಾಗ 6, 5, 4 ಹಾಕಿಬಿಟ್ಟು ಮತ್ತೆ ಪುನಃ 5ನೇ ಗೇರ್ ಹಾಕಬೇಕು. ಹಾಗೆ ಅದೊಂದು ಪ್ರಾಬ್ಲಮ್ ಇದೆ. ಹಾಗೆ ಶಿಫ್ಟರನ್ನು ಹೊಸತು ಪರ್ಚೇಸ್ ಮಾಡಿದ್ದೇನೆ, ಫ್ರೀ ವೀಲನ್ನು ಕೂಡ ಹೊಸತಾಗಿ ಪರ್ಚೇಸ್ ಮಾಡಿದ್ದೇನೆ, ಹಾಗೆ ಚೈನ್ ಕೂಡ ಹೊಸತಾಗಿ ಪರ್ಚೇಸ್ ಮಾಡಿದ್ದು. ಅದನ್ನೀಗ ಕಂಪ್ಲೀಟಾಗಿ ರೀಪ್ಲೇಸ್ ಮಾಡುವಂಥ ವಿಡಿಯೋ. ನನಗೆ ಇವತ್ತು ಯಾವುದೆಲ್ಲ ಟೂಲ್ಸ್ ಯೂಸ್ ಆಗುತ್ತೆ ಅಂತೇಳಿ ಹೇಳಕ್ಕೆ ಬರಲ್ಲ. ಹಾಗೆ ಟೂಲ್ಸನ್ನು ಇಲ್ಲಿ ತುಂಬ ಓಪನ್ ಮಾಡಿ ಇಟ್ಕೊಂಡಿದ್ದೇನೆ, ಯಾವುದು ಬೇಕು ಅದು. ಹಾಗೆ ಹೊಸತಾಗಿ ಪರ್ಚೇಸ್ ಮಾಡಿರುವಂಥ ಫ್ರೀ ವೀಲ್ ಅನ್ಬಾಕ್ಸ್ ಮಾಡೋಣ. ಇದು ಚೈನ್ ಇದರೊಳಗೆ ಚೈನ್ ಇದೆ. ಹಾಗೆ ಶಿಫ್ಟರ್ ಇದು, ವಾವ್. ಹಾಗೆ ಮೆಗಾ ರೇಂಜ್ ಇರುವಂಥ ಶಿಮಾನೋ ಫ್ರೀ ವೀಲ್ ಇದು ನೋಡಿ. ಮೊದಲಾಗಿ ಚೈನ್ ಚೇಂಜ್ ಮಾಡೋಕ್ಕಿದ್ದೀನಿ. ಇವಾಗ ಚೈನ್ ರಿಮೂವ್ ಮಾಡಿ ಹೊಸ ಚೈನ್ ಹಾಕುವಂಥದ್ದು. ಇದರಲ್ಲಿ ಪ್ರಾಬ್ಲಮ್ ಏನಂತಂದರೆ, ನಾವು ಫಸ್ಟ್ ಗೇರಲ್ಲಿ ಹಾಕುವಾಗ ಚೈನ್ ಸ್ಲಿಪ್ ಆಗುತ್ತೆ. ಚೈನ್ ಈ ಹಲ್ಲು, ಈ ಟೀತ್ ಎಲ್ಲ ಇದೆಯಲ್ಲ, ಇದೆಲ್ಲ ಸವೆದೋಗಿದೆ. ಹಾಗೆ ಚೈನ್ ಇದು ಬಾಲ್ಸ್ ಇಲ್ಲಿ ನೋಡಿ, ಒಳಗಿಂದ ರೊಟೇಟ್ ಆಗ್ತಾ ಇದೆ. ಇದು ಈ ಥರ ತುಂಬ ಲೂಸ್ ಆಗಿದೆ. ಈ ಥರ ಆದಾಗ ಚೈನನ್ನು ಚೇಂಜ್ ಮಾಡಬೇಕು, ಇಷ್ಟು ವೀಕ್ ಆದಾಗ. ಅದಕ್ಕೋಸ್ಕರ ಚೈನ್ ಚೇಂಜ್ ಮಾಡ್ತಾ ಇದ್ದೇನೆ. ಇಲ್ಲಿ ಡಿರೈಲರಲ್ಲಿ ಆಗಲಿ ಶಿಫ್ಟರ್ ಕೇಬಲಲ್ಲಿ ಆಗಲಿ ಏನಾದರೂ ವರ್ಕ್ ಮಾಡೋದಾಗಿದ್ದರೆ 7th ಗೇರಲ್ಲಿಟ್ಟು ವರ್ಕ್ ಮಾಡಬೇಕು. 7th ಗೇರ್, ಹಾಗೆ ಶಿಫ್ಟರಲ್ಲಿ 7th ಇರಬೇಕು. ನಾವು ಹೊಸತಾಗಿ ರೀಕನೆಕ್ಟ್ ಮಾಡುವಂಥ ಶಿಫ್ಟರಲ್ಲಿ ಕೂಡ 7th ಗೇರ್ ಆಗಿರಬೇಕು. ನಾನಿವಾಗ ಟೈರ್ ರಿಮೂವ್ ಮಾಡೋಕ್ಕಿದ್ದೇನೆ. 7th ಗೇರಲ್ಲಿ ಇಟ್ಟು ಎಲ್ಲ ವರ್ಕ್ ಮಾಡ್ತಾ ಇದ್ದೇನೆ ನೋಡಿ. ನೀವೇ ನೋಡಿದ್ರಲ್ಲ, ಕರೆಕ್ಟಾಗಿ ಶಿಫ್ಟ್ ಎಲ್ಲ ಆಗ್ತಾ ಇಲ್ಲ. ಇದೆಲ್ಲ ಪ್ರಾಬ್ಲಮ್ ಇರುವಂಥದ್ದು. ರೈಡಿಂಗ್ ಟೈಮಲ್ಲಿ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಇನ್ನು ಟೈರ್ ರಿಮೂವ್ ಮಾಡೋಣ ನಿಧಾನವಾಗಿ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡೋಣ. ತುಂಬ ಟೈಟಾಗಿದೆ. ಸುಮಾರು ದಿನ ಆಯ್ತು ಇದನ್ನೆಲ್ಲ ಓಪನ್ ಮಾಡಿದೆ. ಹಳೆ ಚೈನನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡಿರುವಂಥ ಟೂಲ್ ನೋಡಿ, ಈ ಥರ ಇರುವಂಥದ್ದು. ಹಾಗೆ ಒಂದು ಹ್ಯಾಮರ್. ಹಾಗೆ ಇಲ್ಲಿ ಒಂದು ಲಾಕ್ ಸಿಕ್ಕಿದೆ. ಈ ಥರ ಕೆಳಗಡೆ ಏನಾದರೂ ಇಟ್ಕೊಂಡು, ಹೋಲ್ ಇರುವಂಥದ್ದು ಈಗ ಇಟ್ಕೊಂಡು ಜಸ್ಟ್ ಹೊಡಿಬೇಕು. ಇಲ್ಲಿ ಕೆಳಗಡೆ ರಿಮೂವ್ ಆಗಿ ಬಂತು.
ಇದು ರಿಮೂವ್ ಆಗಿ ಬಂತು ನೋಡಿ. ಇನ್ನು ಚೈನನ್ನು ಕಂಪ್ಲೀಟಾಗಿ ತೆಗೆಯೋಣ. ಹಾಗೆ ಓಲ್ಡ್ ಚೈನ್ ರಿಮೂವ್ ಆಗಿ ಬಂತು ನೋಡಿ. ಇನ್ನು ಇದಕ್ಕೆ ನ್ಯೂ ಚೈನನ್ನು ಇನ್ಸ್ಟಾಲ್ ಮಾಡುವಂಥದ್ದು. ಜಾಸ್ತಿ ವೀಲ್ ಏನಿದೆ ಇದು ಕೂಡ ಸವೆದಿರುತ್ತೆ. ಈ ಸವೆದಿರುವ ವೀಲನ್ನು ಬೇಕು ಅಂತಂದರೆ ಚೇಂಜ್ ಮಾಡ್ಬೋದು, ಇಲ್ಲಾಂತಂದರೆ ಹಾಗೆ ಇರ್ಬೋದು. ನೆಕ್ಸ್ಟ್ ಯಾವತ್ತಾದರೂ ಚೇಂಜ್ ಮಾಡ್ಬೋದು. ಇದು ತುಂಬ ಇವಾಗನೇ ಇದು ರಿಮೂವ್ ಮಾಡಿ ಚೇಂಜ್ ಮಾಡೋದಾಗಿದ್ದರೆ ತುಂಬ ಈಸಿ ಆಗುತ್ತೆ. ಇಲ್ಲಾಂತಂದರೆ ನೆಕ್ಸ್ಟ್ ನೀವು ಪುನಃ ಚೈನ್ ಕಟ್ ಮಾಡಬೇಕಾಗುತ್ತೆ. ಇಲ್ಲಿ ಹಳೆ ಚೈನ್ ಮತ್ತು ಹೊಸ ಚೈನನ್ನು ಕಂಪೇರ್ ಮಾಡ್ತಾ ಇದ್ದೀನಿ ನೋಡಿ. ಹಳೆ ಚೈನ್ ರೈಟ್ ಸೈಡ್ ಇರುವಂಥದ್ದು, ಹೊಸ ಚೈನ್ ಲೆಫ್ಟ್ ಸೈಡ್ ಇರುವಂಥದ್ದು. ಹೊಸ ಚೈನ್ ಸ್ವಲ್ಪ ಚಿಕ್ಕದಾಗಿದೆ. ಇದರ ಅರ್ಥ ಏನು ಅಂತೇಳಿ ನಿಮಗೆ ಗೊತ್ತಿರ್ಬೋದು. ಇದು ಹಳೆ ಚೈನ್ ಎಳ್ಕೊಂಡಿದೆ ಅಂತೇಳಿ ಅರ್ಥ. ಸ್ವಲ್ಪ ಹೀಗೆ ಎಳ್ಕೊಂಡು ಸ್ಟ್ರೆಚ್ ಆಗಿದೆ. ಹೊಸ ಚೈನ್ ಅದಕ್ಕೆ ಮ್ಯಾಚ್ ಆಗುತ್ತೆ. ನಾವಿವಾಗ ಹೊಸ ಚೈನನ್ನು ಕನೆಕ್ಟ್ ಮಾಡೋಣ. WD-40 ಯೂಸ್ ಮಾಡೋದು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ದೆ, ಆದರೆ ಇದು ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. WD-40 ಈ ಜಾಕಿ ವೀಲಲ್ಲಿರುವ ಗ್ರೀಸ್, ಹಾಗೆ ಇದನ್ನು ಡಿಗ್ರೀಸ್ ಮಾಡೋಕ್ಕೆ WD-40 ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕ್ರ್ಯಾಂಕಲ್ಲಿ ಕೂಡ ಡಿಗ್ರೀಸ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಯಿತು. ನಾನು WD-40 ಯೂಸ್ ಮಾಡಿದ್ದೀನಿ. ನಿಮಗೆ ಡೀಸೆಲ್ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಜಾಕಿ ವೀಲನ್ನು ಕೂಡ ಕ್ಲೀನ್ ಮಾಡಿದೆ. ಎಲ್ಲನೂ ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಇದರ ಜೊತೆಗೆ ಫ್ರೀ ವೀಲನ್ನು ಕೂಡ ಚೇಂಜ್ ಮಾಡೋಣ. ಫ್ರೀ ವೀಲನ್ನು ಚೇಂಜ್ ಮಾಡೋ ವಿಡಿಯೋ ನಾನು ಜಸ್ಟ್ ಟೈಮ್ ಲ್ಯಾಪ್ಸಲ್ಲಿ ಹಾಕಿರ್ತೀನಿ. ಹಾಗೆ ಹಳೆ ಫ್ರೀ ವೀಲ್ ರಿಮೂವ್ ಮಾಡಿ ಆಯಿತು. ಇನ್ನು ಇದನ್ನು ಕ್ಲೀನ್ ಕೂಡ ಮಾಡಿ ಆಯಿತು. ಇದನ್ನು ರೀಕನೆಕ್ಟ್ ಮಾಡುವಂಥದ್ದು. ಇದು ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ಫ್ರೀ ವೀಲನ್ನು ಕನೆಕ್ಟ್ ಮಾಡೋಣ. ಫ್ರೀ ವೀಲ್, ಈ ಫ್ರೀ ವೀಲ್ ಕನೆಕ್ಟ್ ಮಾಡಬೇಕಾದ್ರೆ ಆದಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ಥ್ರೆಡ್ ಏನಿದೆ, ಇಲ್ಲಿರುವಂಥ ಥ್ರೆಡ್, ಇದರಲ್ಲೆಲ್ಲ ಹೊಯ್ಗೆ ಮಣ್ಣು ಏನಾದರೂ ಇದ್ದಿದ್ದರೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಥ್ರೆಡ್ ಕರೆಕ್ಟ್ ಕ್ಯಾಚ್ ಆದಮೇಲೆ ರೊಟೇಟ್ ಮಾಡಿದರೆ ಸಾಕು. ಇವಾಗ ಕರೆಕ್ಟ್ ರೊಟೇಟ್ ಆಗ್ತಾಯಿದೆ. ಆಯಿತು, ಇದನ್ನು ಟೈಟ್ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೂ ಜಸ್ಟ್ ಒಮ್ಮೆ ಟೈಟ್ ಮಾಡೋಣ. ಇಷ್ಟು. ಯಾಕಂತಂದರೆ ಇದು ನಾವು ಮೆಟ್ತಾ ಹೋಗಬೇಕಾದ್ರೆ ಇದು ಟೈಟ್ ಆಗುತ್ತೆ. ಜಸ್ಟ್ ನಮಗೆ ಒಂದು ಸ್ವಲ್ಪ ಟೈಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ನೆಕ್ಸ್ಟ್ ಹೊಸ ಚೈನನ್ನು ಫಿಕ್ಸ್ ಮಾಡುವಂಥದ್ದು.
ಇಲ್ಲಿ ಜಾಯಿಂಟ್ ಮಾಡುವಂಥದ್ದು ನೋಡಿ. ಇನ್ನು ಈ ಲಾಕನ್ನು ಇದಕ್ಕೆ ಇನ್ಸರ್ಟ್ ಮಾಡುವಂಥದ್ದು ಯಾವ ಥರ ಅಂತೇಳಿ ನೋಡಿ. ನಾನು ಈ ಲಾಕನ್ನು ಆವತ್ತೊಮ್ಮೆ ಹಾಕಿ ಸೋತಿದ್ದೀನಿ, ಕರೆಕ್ಟಾಗಿ ಲಾಕ್ ಮಾಡೋಕ್ಕಾಗಲ್ಲ ಕರೆಕ್ಟ್. ಆನಂತರ ತೆಗಿಯೋಕ್ಕೆ ಕರೆಕ್ಟ್ ಗೊತ್ತಿಲ್ಲ ಅಂತಂದರೆ ತೆಗಿಯೋಕ್ಕೂ ಆಗಲ್ಲ. ನೋಡಿ ಇದು ಲಾಕ್ ಈಗ ರೆಡಿ ಆಯಿತು. ಇನ್ನು ಹೀಗೆ ಇಳ್ಕೊಂಡ್ರೆ ಲಾಕ್ ಆಗುತ್ತೆ, ಇಷ್ಟೇ. ಇನ್ನು ರಿಮೂವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ. ಇದು ಎಳ್ದಷ್ಟು ಇನ್ನು ಟೈಟ್ ಆಗೋದು. ಇದಕ್ಕಿನ್ನು ಟೈರ್ ಫಿಕ್ಸ್ ಮಾಡುವಂಥದ್ದು ನೋಡಿ. ನಾವು ಆವಾಗ 7th ಗೇರಲ್ಲಿ ಇಟ್ಕೊಂಡು ಚೈನ್ ರಿಮೂವ್ ಮಾಡಿದ್ದು. ಇವಾಗ ಇದು 7th ಗೇರಿಗೆ ಇಟ್ಟರೆ ಆಯಿತು ನೋಡಿ. ಈ ಥರ 7th ಗೇರಿಗೆ ಇಟ್ಟು ಈ ಥರ ಎಸ್ ಚೈನ್ ಚೇಂಜ್ ಆಯಿತು, ಫ್ರೀ ವೀಲ್ ಚೇಂಜ್ ಆಯಿತು. ಇನ್ನು ಶಿಫ್ಟರ್ ಒಂದು ಚೇಂಜ್ ಮಾಡೋಕ್ಕೆ ಬಾಕಿದೆ. ಬ್ಯಾಕ್ ಶಿಫ್ಟರನ್ನು ಚೇಂಜ್ ಮಾಡಬೇಕು ಅಂದರೆ ಇಲ್ಲಿರೋ ಕೇಬಲನ್ನು ಫಸ್ಟ್ ಲೂಸ್ ಮಾಡ್ಕೋಬೇಕು. ಅದು 7th ಅಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ನೋಡಿ. ಇಲ್ಲಿ 7th ಅಲ್ಲಿ ಇದೆ. ಕೇಬಲ್ ಲೂಸ್ ಮಾಡಿಬಿಟ್ಟು ಈ ಒಂದು ಕ್ಯಾಪ್ ಇದೆಲ್ಲ ಇದನ್ನು ರಿಮೂವ್ ಮಾಡಬೇಕು. ಇನ್ನು ಹೊಸದಾಗಿ ಇರುವಂಥ ಶಿಫ್ಟರ್ ಇದೆ, ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತೇಳಿ ಟೈಮ್ ಲ್ಯಾಪ್ಸಲ್ಲಿ ಹಾಕಿರ್ತೀನಿ, ನೀವು ಜಸ್ಟ್ ಒಂದು ನೋಡಿಬಿಡಿ. ನೋಡಿ ಇಲ್ಲಿರುವಂಥ ಗೇರ್ ಕೇಬಲ್ ರಿಮೂವ್ ಮಾಡಿ ಆಯಿತು, ಅಲ್ಲೆಲ್ಲ ರಿಮೂವ್ ಮಾಡಿ ಆಯಿತು. ಇನ್ನು ಅದು ಇಲ್ಲಿ ತನಕ ಬಂತು. ಇನ್ನು ನೆಕ್ಸ್ಟ್ ಇಲ್ಲಿ ಶಿಫ್ಟರನ್ನು ರಿಮೂವ್ ಮಾಡಬೇಕು. ಈ ಶಿಫ್ಟರನ್ನು ರಿಮೂವ್ ಮಾಡಬೇಕು. ಇಲ್ಲಿ ನೋಡಿ ಹಳೆ ಶಿಫ್ಟರ್ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದೇನೆ. ಇನ್ನು ಇವಾಗ ಹೊಸ ಶಿಫ್ಟರನ್ನು ಕನೆಕ್ಟ್ ಮಾಡಬೇಕು. 1 by 1 ಕನೆಕ್ಟ್ ಮಾಡಬೇಕು. ಕರೆಕ್ಟಾಗಿ ಒಂದು ಸ್ವಲ್ಪ ಕೇರ್ ಮಾಡಿಕೊಂಡು ಕರೆಕ್ಟಾಗಿ ಸ್ವಲ್ಪ ಕೇರ್ ಮಾಡಿಕೊಂಡು ಕನೆಕ್ಟ್ ಮಾಡಬೇಕು, ಇಲ್ಲಂತಂದರೆ ಸ್ಕ್ರ್ಯಾಚಸ್ ಆಗಬಹುದು. ಓಕೆ, ನೆಕ್ಸ್ಟ್ ಕನೆಕ್ಟ್ ಮಾಡೋಣ. ಇಲ್ಲಿ ಶಿಫ್ಟರ್, ಇದು ಹೊಸ ಶಿಫ್ಟರ್ 7th ಅಲ್ಲಿ ಇದೆಯಾ ಅಂತೇಳಿ ಚೆಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿಬಿಟ್ಟು ಇದನ್ನು ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡೋದು ಈ ಥರ ನೋಡಿ. On yourself, on your faith, on your dreams, on your mind, on your health, yeah. You gotta work, never tell, keep your head down, find what you love and excel, yeah. Push and pull and repel any hate, go create what you want, feel compelled, yeah. And once you finally get a taste of the race, you'll never look back once you felt that. ನೋಡಿ ಫಿಕ್ಸ್ ಎಲ್ಲ ಆಯಿತು. ಇನ್ನು ಏನು ನೋಡಬೇಕು ಅಂದರೆ ಯಾವ್ಯಾವ ಈ ಲೈನರ್ ಕೇಬಲ್ ಎಲ್ಲೆಲ್ಲಿ ಕನೆಕ್ಟ್ ಆಗಬೇಕೋ ಅದೇ ಜಾಗದಲ್ಲಿ ನೋಡಿಬಿಟ್ಟು ಸರಿಯಾಗಿ ಕನೆಕ್ಟ್ ಮಾಡಬೇಕು. ಓಕೆ, ಹಾಗೆ ನಾನು ಇವಾಗ ರೆಡಿಯಾಗಿ ಕನೆಕ್ಟ್ ಮಾಡಿ ಆಮೇಲೆ ವೀಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ ಶಿಫ್ಟರ್ ರೀಪ್ಲೇಸ್ಮೆಂಟ್ ಮಾಡಿ ಆಯಿತು. ಮೆಗಾ ರೇಂಜ್ ಫ್ರೀ ವೀಲ್ ಕೂಡ ರೀಪ್ಲೇಸ್ಮೆಂಟ್ ಮಾಡಿ ಆಯಿತು. ಜೊತೆಗೆ ಚೈನ್ ಕೂಡ ರೀಪ್ಲೇಸ್ ಆಯಿತು. ಇನ್ನು ಶಿಫ್ಟಿಂಗ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತೇಳಿ ನೋಡೋಣ.
ಹಾಗೆ 3 ಸ್ಪೇರ್ ಪಾರ್ಟ್ಸ್ಗಳನ್ನು ಚೇಂಜ್ ಮಾಡಿದಂಥ ಸ್ವಲ್ಪ ಒಂದು ದೊಡ್ಡ ವಿಡಿಯೋ. ಏನಂತಂದರೆ ನಾನಿದನ್ನು ಮಾಡಬೇಕಾದ್ರೆ ಒಂದು 5 ಅವರ್ಸ್ ಸ್ಪೆಂಡ್ ಮಾಡಿದ್ದೀನಿ. ಹಾಗೆ ನನ್ನ ಸೈಕಲ್ನ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಇನ್ನೊಂದು ಸ್ಪೇರ್ ಇದೆ, ಈ ಕ್ರ್ಯಾಂಕ್ ಏನಿದೆ ಅದು ಚೇಂಜ್ ಮಾಡಬೇಕು. ಅದು ಮಾಡಿದರೆ ಮಾತ್ರ ಚೈನ್ ಸ್ಲಿಪ್ ಆಗೋದು ನಿಲ್ಲುತ್ತೆ. ಹಾಗೆ ಮುಂದೆ ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ, ಕೀಪ್ ಪೆಡ್ಲಿಂಗ್, ಸ್ಟೇ ಫಿಟ್, ಆಲ್ವೇಸ್ ಸ್ಮೈಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. Gotta focus on yourself, on your faith, on your dreams, on your mind, on your health, yeah. You gotta work, never tell, keep your head down, find what you love and excel, yeah. Push and pull and repel any hate, go create what you want, feel compelled, yeah. And once you finally get a taste of the race, you'll never look back once you felt that.